ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಲ್ಲಿ ನಾನು ಸೈಕಲ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಯುವಕ ಕಸ ಗುಡಿಸ್ತಾ ಇರೋದನ್ನು ನೋಡಿದೆ. ಭಾಳ ನನಗೆ ವಿಶೇಷ ಅನ್ನಿಸ್ತು. ಈ ಯುವಕರು ಎಷ್ಟೋ ಸಲ ಕೆಲವು ಕೆಲಸಕ್ಕೆ ಹಿಂಜರಿಕೆ ವ್ಯಕ್ತಪಡಿಸ್ತಾರೆ, ಆದರೆ ಅವರು ಭಾಳ ಪ್ರೀತಿಯಿಂದನೇ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋದು ನೋಡಿದೆ. ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ, ನಿಮ್ಮ ಹೆಸರು? ಸಂತೋಷ್ ಕುಮಾರ್ ಅಂತ. ಸಂತೋಷ್, ಏನು ಓದ್ತಾ ಇದ್ದೀರಾ? ಹ್ಞೂ ಸರ್, ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀರಿ? ಇವಾಗ ನಾನು ಸೆಕೆಂಡ್ PU. ವಾ. ಸೊ ಈಗ ಕೆಲಸ ಮಾಡ್ತಾ ಇದ್ದೀರಲ್ಲ, ಹ್ಞೂ ಸರ್. ಇದು ಒಂಥರ ಹೆಂಗಂದ್ರೆ ಯುವಕರು ಇಂಥವೆಲ್ಲ ಕೆಲಸಕ್ಕೆ ನಿಂತ್ಕೊಳ್ಳಲ್ಲ, ಜಾಸ್ತಿ ನಾಚಿಕೆ ಅವರಿಗೆ. ನಿಮಗೆ ಏನು ಅನ್ಸುತ್ತೆ? ಸರ್, ನಮಗೆ ನಾಚಿಕೆ ಗೀಚಿಕೆ ಏನೂ ಇಲ್ಲ. ನಮ್ಮ ಮನೇಲಿ ತುಂಬ ಕಷ್ಟ, ನಮ್ಮ ತಂದೆ ತೀರೋಗಿದ್ದಾರೆ. ಅದರಿಂದ ನಮ್ಮ ಮನೆ ಕಷ್ಟ ತುಂಬ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಬಂದು ದುಡಿತೀವಿ ಕಷ್ಟಪಟ್ಟು, ನಮ್ಮ ಮನೆ ಕಷ್ಟ ತೀರಲಿ ಅಂತ. ಮನೆ ವಿಷಯದಲ್ಲಿ ಇಷ್ಟೆಲ್ಲ ವಿಚಾರ ಮಾಡೋದು ಭಾಳ ಒಳ್ಳೆಯದೇ. ಯಾಕಂದರೆ ತಂದೆ ತಾಯಿಗಳ ಕಷ್ಟ ಮಕ್ಕಳಿಗೆ ಅರ್ಥ ಆದರೆ ಆವಾಗ ಅವರು ಒಂದಿಷ್ಟು ಕೆಲಸಕ್ಕೆ ನಿಂತ್ಕೊಳ್ತಾರೆ. ಇಲ್ಲಾಂದರೆ ತಂದೆ ತಾಯಿ ಎಷ್ಟೇ ಕಷ್ಟಪಡ್ತಿದ್ರು ಅವ್ರು ಏನಾರ ಮಾಡಲಿ ಬಿಡು, ನಮಗೇನು ನಮ್ಮ ನೋಡ್ಕೊಂಬಿಟ್ರೆ ಸಾಕು ಅಂತ ಅನ್ನೋ ಭಾವನೆ ಇರ್ತದೆ ಭಾಳಷ್ಟು ಸಲ. ಬಟ್ ನಿಮಗೆ ಮನೆ ವಿಷಯದಲ್ಲಿ ಇಷ್ಟೆಲ್ಲ ನೀವು ಯೋಚನೆ ಮಾಡಿದ್ದು ಮತ್ತು ಮನೆ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದು ಭಾಳ ಖುಷಿ ವಿಚಾರನೇ. ಈಗ ಈಗೆಲ್ಲ ಈ ಬೀದಿಗಳೆಲ್ಲ ಗುಡಿಸ್ತಿರಲ್ಲ, ಏನೇನು ಅನುಭವಗಳಾಗ್ತವೆ? ಯಾವ ರೀತಿ ಕಸ, ಯಾವ ರೀತಿ ಜನ ಚೆಲ್ತಾರೆ, ಹೇಗೆ ನೀವು ಮಾಡ್ತೀರಾ? ಸರ್, ಅಂದರೆ ಇವಾಗ ಗೂಡ್ಸ್ಬಿಟ್ಟು ಹೋಗಿದ್ರು ಇವಾಗ 5 ನಿಮಿಷಕ್ಕೆ ತಂದು ಕಸ ಹಾಕ್ಬಿಡ್ತಾರೆ. ಅದರಿಂದ ನಮಗೆ ತುಂಬ ರಿಸ್ಕ್ ಆಗುತ್ತೆ. ಏನಕ್ಕಂದರೆ ಇವಾಗ ನಾವು ಗೂಡ್ಸ್ಬಿಟ್ಟು ಹೋಗಿರ್ತೀವಿ, ತಂದು ಕಸ ಹಾಕಿರ್ತಾರೆ, ಹಾಕ್ಬೇಡಿ ಅಂದರೂ ನಮ್ಮ ಮೇಲೆ ಜೋರು ಮಾಡ್ತಾರೆ. ಯಾಕಂದರೆ ಕಸ ಇದೆ, ಕಸ ಹಾಕ್ತೀವಿ ನಾವು ಅಂತ. ಗಾಡಿ ನೀವು ಡೈಲಿ ಸ್ವಚ್ಛ ಮಾಡ್ತೀರಲ್ಲ? ಡೈಲಿ ಸ್ವಚ್ಛ ಮಾಡ್ತೀವಿ. ಗಾಡಿ ಬಂದರೂ ಗಾಡಿ ಕೊಡಲ್ಲ, ಗಾಡಿ ಬಂದು ಹೋಗಿದ್ರು ಬಂದಿಲ್ಲ ಅಂತ ಹೇಳ್ತಾರೆ. ಗಾಡಿ ಬಂದಿರ್ತದೆ ಬೆಳಿಗ್ಗೆ, ನೀವು ಗಾಡಿಯಲ್ಲಿ ಕೊಡ್ಬೋದಲ್ಲ ಅಂತ ನಿಮ್ದು ಮಾಡ್ತಾರೆ, ಆರನ್ ಮಾಡ್ತಾರೆ, ಕೂಗ್ತಾರೆ, ಶಿಲ್ಪಿ ಹೊಡಿತಾರೆ. ಇದೆಲ್ಲ ಮಾಡಿದ್ರು ಅವ್ರು ಬಂದು ಕಸ ಕೊಡಲ್ಲ. ಗಾಡಿ ಹೋದ್ಮೇಲೆ ತಂದು ಹೊರಗಡೆ ಹಾಕ್ಕೊಡ್ತಾರೆ. ಯಾಕೆ ಅವರು ಕೊಟ್ಟಿರಲ್ಲ? ನಿಮ್ಮ ಪ್ರಕಾರ ಏನು ಅನಿಸಿರ್ತದೆ? ಒಳಗಡೆ ಕೆಲಸ ಮಾಡ್ತಿರ್ತಾರೆ, ಕೂಡಲೇ ಬರೋಕ್ಕಾಗಲ್ಲ ಅಂತ ಅನಿಸ್ಬೋದು, ಹೆಂಗೆ? ಅಥವಾ ಸುಮ್ಮನೆ ಮಲ್ಕೊಂಡಿರ್ತಾರೆ ಕೆಲವರು? ಅದು ನಮಗೆ ಗೊತ್ತಿಲ್ಲ, ಅದು ಅವರ ವೈಯಕ್ತಿಕ. ಅದಕ್ಕೋಸ್ಕರ ಗಾಡಿ ಬಂದಿದ್ರು ಗಾಡಿ ಕೊಡಲ್ಲ ಕಸ. ಅದೇ ಒಳಗಡೆ ಇದ್ದವರು ಹೊರಗಡೆ ಬರಲಿ ಅಂತಾನೆ ಶಿಲ್ಪಿ ಹೊಡೆಯೋದು, ಆಮೇಲೆ ಹಾರ್ನ್ ಮಾಡ್ತಾರೆ, ಆಮೇಲೆ ಹಾಡು ಹಾಕಿರ್ತಾರೆ. ಇಷ್ಟೆಲ್ಲ ಗೊತ್ತು ಮಾಡ್ಕೊಂಡೆ ಅವ್ರು ಬರಬೇಕಲ್ಲ? ಬರಬೇಕು, ಆದರೂ ಅವರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಇರಲಿ, ಅವರು ಬೇಗ ಬರಲಿ, ಗಾಡಿಗಳಿಗೆ ಕಸ ಹಾಕಲಿ ಅಂತ ಹೇಳ್ತೀರಾ. ಆಮೇಲೆ ನಂತರ ಟೈಮ್ನಲ್ಲಿ ಬೀದಿನಲ್ಲಿ ಏನು ಕಸ ಬಿಸಾಕಿರ್ತಾರೆ ಅದನ್ನು ಸ್ವಚ್ಛ ಮಾಡೋದಂತೂ ನೀವು ಇದೇ ಇದೆ, ನೀವು ಮಾಡ್ತೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ನಾವು ಒಂದು ದಿವಸ ಬಿಟ್ಟು ದಿವಸ ಗೂಡಿಸ್ತೀವಿ. ಅದರಿಂದ ನಮಗೆ ಏನು ಅಭ್ಯಂತರ ಏನಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವು ಕೆಲಸ ಮಾಡ್ತಿದ್ದೀರಲ್ಲ, ತಾಯಿ ಕೆಲಸನಾ? ಹ್ಞೂ ಸರ್, ನಮ್ಮ ತಾಯಿಗೆ ಸ್ವಲ್ಪ ಆಗಲ್ಲ ಕೆಲಸ ಮಾಡೋಕ್ಕೆ. ಅವ್ರಿಗೂ ವಯಸ್ಸಾಗಿದೆ. ಅವರು ನಮ್ಮನ್ನು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಒಂದೊಂದು ತುತ್ತು ಅನ್ನಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟನ ತುಂಬ ಅರಿವು ಮಾಡಿಸಿದ್ದಾರೆ ನಮಗೆ. ಅದಕ್ಕೋಸ್ಕರ ನಮಗೋಸ್ಕರ ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಅದಕ್ಕೆ ನಾವು ಅವ್ರಿಗೋಸ್ಕರ ಏನಾರು ಮಾಡಬೇಕಂತ ನನ್ನ ಕೈಲಿ ಮಾಡ್ತಾ ಇದ್ದೀರಿ. ನೋಡಿ, ತಾಯಿ ಮೇಲಿನ ಪ್ರೀತಿ ಏನಂತ ಅನ್ನೋದು ನಾವು ಖುದ್ದಾಗಿ ಕೆಲಸವನ್ನು ಮಾಡಿ ಪ್ರತಿಯಾಗಿ ಅವ್ರಿಗೆ ತೊಂದರೆ ಆಯಿತು, ಅವ್ರಿಗೆ ಆಗಲಿಲ್ಲ ಅಂತಂದರೆ ನಾವು ಕೂಡ ಒಂದಿಷ್ಟು ಕೆಲಸ ಮಾಡಿ ಆ ಪ್ರೀತಿಯನ್ನು ತೋರಿಸ್ಬೋದು. ಇದು ಬಹಳ ಒಳ್ಳೆಯ ಗುಣ. ನಿಮ್ಮ ಗುಣ ಏನಿದೆಯಲ್ಲ, 4 ಜನರಿಗೆ ಮಾದರಿ ಅಂತ ಹೇಳ್ಬೋದು. ಬೇರೆ ಕೆಲಸ ಬೇಕಾದ್ರೆ ಮಾಡ್ತೀನಿ, ನಾನು ಕಸ ಗುಡಿಸಲ್ಲ ನಾನು ಅಂತಂದು ಹೇಳೋರು ಇದ್ದಾರೆ. ನಾನು ನಮ್ಮ ತಾಯಿ ತಂದೆಗೋಸ್ಕರ ಏನು ಮಾಡೋಕ್ಕೆ ಬೇಕಾದರೂ ಸಿದ್ಧ. ಬೇರೆ ಯುವಕರು ಹಂಗೆ, ಬೇರೆ ಯುವಕರು ಹಂಗೆ ಅಂತ ನಾನಲ್ಲ, ಆ ಥರ ಇಲ್ಲ. ನಮ್ಮ ತಾಯಿ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಾರೆ. ಆ ಸಾಕಿದ್ದಕ್ಕೋಸ್ಕರ ನನ್ನ ಕೈಲಾಗಿದ್ದು ಪುಟ್ಟ ಕಾಣಿಕೆ, ನನ್ನ ಕೈಲಾಗಿದ್ದು ನಾನು ತೀರಿಸ್ತೀನಿ. ಸಂತೋಷ್ ಅವರೇ, ಭಾಳ ಸಂತೋಷ ಆಯಿತು ನಿಮ್ಮ ಮಾತು ಕೇಳಿ. ಇದು ನಿಜವಾಗ್ಲೂ ಈ ರೀತಿಯಾದಂಥ ಯುವಕರು ತಾಯಿ ಬಗ್ಗೆ ಪ್ರೀತಿ ತೋರಿಸೋದಾಗಲಿ, ತಾಯಿಗೆ ತೊಂದರೆ ಆದಾಗ, ತಾಯಿಗೆ ಅನಾರೋಗ್ಯ ಆದಾಗ ಅವ್ರ ಕೆಲಸ ಯಾಕೆ ನಿಲ್ಲಬೇಕು, ನಾನು ಮಾಡ್ತೀನಲ್ಲಮ್ಮ, ನೀನೇನು ಚಿಂತೆ ಮಾಡಬೇಡ ಅಂದರೆ, ಇಲ್ಲಾಂದರೆ ಪೇಮೆಂಟ್ ಕಟ್ ಮಾಡ್ತಾರಾ ಅವ್ರದ್ದು ಅಕಸ್ಮಾತ್ ಮಾಡಲಿಲ್ಲ ಅಂದರೆ? ಅಥವಾ ಆ ಬೀದಿ ಸ್ವಚ್ಛವಾಗಲೇಬೇಕು, ನಿಮ್ಮ ಕೆಲಸ ನೀವು ಮಾಡಲೇಬೇಕು, ಯಾರನ್ನಾರ ವಹಿಸಿ ಅಂತ ಅಂದಿರ್ತಾರೆ, ಹೆಂಗೆ ಅದು? ಹಂಗೆಲ್ಲ ಏನಿಲ್ಲ ಸರ್. ರಜಾ ತಗೊಳ್ಳಿ ಅಂತಾರೆ, ಆಬ್ಸೆಂಟ್ ಆಗ್ತಾರೆ. ಅದಕ್ಕೇನು ಅಭ್ಯಂತರ ಇಲ್ಲ. ಕೆಲ್ಸಕ್ಕೆ ಬಂದಿಲ್ಲ ಅಂತ ಆಬ್ಸೆಂಟ್ ಆಗ್ತಾರೆ ಅಷ್ಟೇ. ಕೆಲ್ಸಕ್ಕೆ ಬಂದರೆ ಪ್ರೆಸೆಂಟ್ ಆಗ್ತಾರೆ. ನಮ್ಮದು ಇನ್ನೊಂದು ಏನಕ್ಕಂದರೆ, ಆಬ್ಸೆಂಟ್ ಬಿದ್ದರೆ ಸಾಲದವ್ರಿಗೆ ಏನು ಕಟ್ಟೋದಂತ ಮನಸ್ಸಲ್ಲಿ ಇಟ್ಕೊಂಡು ಬಂದು ಕೆಲಸ ಮಾಡ್ತೀವಿ. ಒಂದಿನದ ಪೇಮೆಂಟ್ ಹೋದರೆ, ಒಂದು ದಿವಸ ಆಬ್ಸೆಂಟ್ ಹಾಕಿದ್ರೆ ಒಂದಿನ ಪೇಮೆಂಟ್ ಕಳೀತಾರೆ. ಬಂದು ಕಳೆದ್ರೆ ಸಾಲದವ್ರಿಗೆ ಏನು ಕಟ್ಟೋದು, ಸಾಲದವ್ರು ಮನೆ ಮುಂದೆ ಬಂದು ಬೈತಾರೆ ಅನ್ನೋದು ಹೆದರಿಕೆಯಿಂದ ಬಂದು ಕೆಲಸ ಮಾಡಿಕೊಂಡು, ಅವ್ರ ಕೈಲಾಗಿಲ್ಲ ಅಂದರೆ ನಾನು ಬಂದು ಮಾಡಿಕೊಂಡು ಅವ್ರು ಸಾಲದವ್ರಿಗೆ ಏನು ಕಟ್ಬೇಕು ಕಟ್ತೀವಿ ಸರ್. ಅಂದರೆ ಬೀದಿನೂ ಸ್ವಚ್ಛ ಆದಂಗೆ ಆಯಿತು, ನಿಮ್ಮ ಸಮಸ್ಯೆನೂ ಪರಿಹಾರ ಆಗ್ಬೇಕಂತಂದರೆ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸಂತೋಷ್ ಅವರೇ, ಆಗಲಿ, ನಿಮ್ಮ ಸಮಸ್ಯೆ ಪರಿಹಾರ ಆಗಲಿ. ಬರೋ ದಿನಗಳಲ್ಲಿ ನಿಮಗೊಂದು ಒಳ್ಳೆ ಭವಿಷ್ಯ ಇದೆ, ನಿಮ್ಗೆ ಈ ರೀತಿ ಮನಸ್ಸಿದೆ, ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.